ಅಪ್ಪ ಯಾಕೆ ಇಷ್ಟು ಚಿಂತೆ ಮಾಡಾಕತ್ತಿ? ಹೇಳು, ಒಟ್ಟು ಏನಾರ ಉಣ್ಣು ಹೇಳು. ಮದ್ವೆ ಮನ್ಯಾಗ ಉಂಡಿದ್ ನೀನು ಇಷ್ಟು ರಾತ್ರಿ ಆತೀಗ. ಒಟ್ಟು ಹೇಳಪ್ಪ, ಊಟ ಮಾಡಿ ಹೇಳು. ಮದ್ವೆ ಮನ್ಯಾಗೂ ನೆಟ್ಟಗೆ ತಿನ್ಲಿಲ್ಲ. ಒಂದು ಈಟ್ ಏನ ಅಕ್ಕ ಬೈಯಾಕತ್ತಾಳಂತ ಬಾಯಿಗೆ ಹಾಕೊಂಡು ಎದ್ದಿ. ಪಾಪ ನಿಮ್ಮ ಅಕ್ಕ ಮನ್ಯಾಗಿಲ್ಲಲ್ಲ, ಅದಕ್ಕೆ ನಿಮ್ಮ ಅಪ್ಪನ ಗಂಟ್ಲಾಗ ಕೂಳ ಇಳಿವಲ್ತ ರೀ. ಈಕಿನ ಮಗಳೇ ಏನ ಉಣ್ಬಾ ಅಂತ ಕರಿತಾದಳ, ಎದ್ದು ಉಣ್ಬರ್ರಿ. ನಾವು ಉಣ್ ಮಕ್ಕೋಬೇಕ. ಬೆಳಗ್ಗಿಂದ ನಮಗೂ ಅಡ್ಡಾಡಿ ಸಾಕಾಗೈತಿ. ಬಂದ್ ಬೀಗ್ರೆಲ್ಲ ಹಾಳಾಗಿ ಹೋದ್ರು. ಒಟ್ಟು ಮಕ್ಕೋಬೇಕಂತ ಅನ್ಸಾಕತ್ತ ಜನ್ಮಕ್ಕೆ ಮಕ್ಕೋಬೇಕು. ನಾನು ಅದಕ್ಕೆ ಇವತ್ತರ ನೆಮ್ಮದಿ ನಿರುಣ್ಬಳಗೆ ನಿದ್ದೆ ಮಾಡ್ತೀನಿ. ಬೆಳಗ್ಗೆ ದಿನ ಬೇಕಾದಷ್ಟು ಕೆಲಸ ಅದಾವ. ಭಾಂಡೆ ಮನೆ ಸ್ವಚ್ಛ ಮಾಡ್ಕೊಳ್ಳೋದು ಏನು ತುಸ ಕೆಲಸ ಐತೆ? ಅಯ್ಯೋ ಅಯ್ಯೋ ಅಯ್ಯೋ, ಯಾ ಮದ್ವಿಗೆ ಅಂತೇಳಿ ಹಾಕೊಳಕ್ ಅರ್ಬಿ ಗಿರ್ಬಿ ಎಲ್ಲ ಹರಿವಿದ್ದಂದ್ರೆ ತುಸ ಐತೆ. ಎಲ್ಲ ಒಗಟ್ ಮಾಡ್ಕೋಬೇಕು. ಇನ್ನೊಂದು ವಾರ ನನಗಂತೂ ಕೆಲಸ ತಪ್ಪಿದ್ದಲ್ಲ. ಮನೆಯೆಲ್ಲ ಸ್ವಚ್ಛ ಮಾಡೋಷ್ಟೊತ್ತಿಗೆ ನನ್ನ ಹೆಣ ಬಿದ್ದೋಕತಿ. ಮದ್ವಿ ಕಾರ್ಯ ಕಟ್ನ ಏನಾರ ಮನ್ಯಾಗ ಆದ್ರ ಮತ್ ಹಿಂಗ ಮನಿ ಹೊಲಸ ಆಗತೈತಿ. ಏನ ಸ್ವಚ್ಛ ಮಾಡಿ ಇಟ್ಕೋಬೇಕಾಗತ್ತ ಆಮೇಲೆ. ಹಾ ಮಾಡ್ತೇನೆ. ನಾ ಏನ್ ಮಾಡಂಗಿಲ್ಲನ್ನೇ. ಆತ್ ಮಾಡ್ತೇನಿ. ಎದ್ದು ಉಣ್ಬರ್ರಿ, ಕೂಳ್ತೀನಿ ಬರ್ರಿ. ನನಗಂತೂ ಸಾಕಾಗೈತಿ. ಏನ್ ಮಗಳ ಮದ್ವಿ ಅಂತ ಓಡಾಡಿದ್ದೆ. ಈಗ ಹೌದು, ಅಳತಿ ಮೀರ್ ಸಾಲ ಮಾಡಿರಲ್ಲ, ಅದೆಲ್ಲ ಹೆಂಗ್ ತೀರಿಸ್ತೀರಿ? ಆಕಿ ನನ್ ಮಗಳದಾಳ. ಆಕಿನ್ ಮದ್ವಿ ಮಾಡಿ ಕೊಡೋದ್ ನನ್ ಕರ್ತವ್ಯ ಐತಿ. ಸಾಲನಾದ್ರೂ ಮಾಡ್ತೇನಿ, ಮನಿನಾದ್ರೂ ಮಾಡ್ತೇನಿ. ಅದ್ನೇ ನೀನ್ ಕೇಳ್ತಿ? ಯಾಕ ಬೀದಿಗೆ ಬಿಡ್ಬೇಕನ ಹುಟ್ಸಿ? ನನ್ ಮಗಳಾಕಿ ನಾನು ಎಲಿ ಮುಡ್ಸೋದು ನನ್ ಜವಾಬ್ದಾರಿ ಐತಿ. ನಾನ್ ಹೆಂಡತಿ ಸಾಯಬೇಕಾದ್ರೆ ಭಾಷೆ ತಗೊಂಡಾಳ, ಆಕಿನ ಒಳ್ಳೆ ಮನಿ ಸೇರ್ಸ್ ಅಂತೇಳಿ. ಅದ ತಕ್ಕ ದೇವ್ರಕಿ ಒಳ್ಳೆ ಮನ್ಸಿಗೆ ಒಳ್ಳೆ ಮನಿನ ಸಿಕ್ಕತಿ. ಏನ ಹೌದು? ಏನ್ ನಿನ್ ಕಿರಿಕಿರಿ ಅಂತ? ಆಕಿ ನನ್ನ ಮಗಳು ತೆಲಾಗಿರ್ಲಿ ಒಟ್ಟ. ಏನ ಇಷ್ಟು ದಿನ ಆಕಿ ನೀನ್ ಎಷ್ಟ ಹಿಂಸೆ ಕೊಟ್ರು ನಿನ್ಗೇನು ಅಂತಿದ್ದಿಲ್ಲ ಜಾಸ್ತಿ. ನಾನು ನಿನ್ ಕುಟ್ ಜಗಳ ಮಾಡಿದ್ರೆ ನನ್ನ ಮಗಳಿಗೆ ಕಿರಿಕಿರಿ ಮಾಡ್ತೀನಿ, ನೀನು ಬೇಡ ಅದಾಗುದು ಅಂತ ಒಂದೇ ಒಂದು ಕಾರಣಕ್ಕೆ ನಾ ತಡ್ಕೊಂತಿದ್ದೆ. ಈಗ ನನಗ ಹೆದರ್ಕಿಲ್ಲ. ನನ್ನ ಮಗಳು ಒಳ್ಳೆ ಮನಿ ಸೇರಾಳ. ಏನ ನೀನ್ ಆಕಿ ಕಿರಿಕಿರಿ ಕೊಡೋ ಅವಶ್ಯಕತೆ ಏನು ಬೀಳೋದಿಲ್ಲ. ಆಕಿ ಮನ್ಯಾಗ ಕೆರಾಮಾಗೆ ಇರ್ತಾಳ. ಏನ ಇನ್ನ ನಿನ್ನ ಆಟ ನಡೆಯೋದಿಲ್ಲ ಈ ಮನ್ಯಾಗ. ನಾ ಈಗತ್ತೆ ಕೇಳ್ದಂಗೆ ಹೇಳ್ಕೊಂಡು ಬಿದ್ದಿದ್ದಿ ಚಲೋ ಆತ. ಏನ ನೀ ಅದನ್ನ ಮಾಡು, ಇದನ್ನ ಮಾಡು, ಭಾಂಡೆ ತಿಕ್ಕು, ಕಸ ಹೊಡಿ, ಕಲ್ ವರ್ಸು, ಇದು ಯಾವ್ದು ನಾ ಮಾಡುದಿಲ್ಲ. ಈ ಮನಿ ಯಜಮಾನ ಅದೀನಿ, ಈ ಮನಿ ಗಂಡಸದೇನಿ ನಾನು. ಏನ ನೀನೇ ಮಾಡ್ಬೇಕು ಇದನ್ನೆಲ್ಲಾ ಕೆಲ್ಸ. ಅದು ಮಾಡು ಇದು ಮಾಡು ನನಗ ಆಗೋದಿಲ್ಲ. ಆಮೇಲೆ ಇನ್ನೊಂದು, ನನ್ನ ಕೈಲೇ ನನ್ನ ಮಗಳನ್ನ ಎಷ್ಟು ಓದ್ಸಕ್ ಆಕತ್ತೀವೋ ಅಷ್ಟೇ ಓದಿಸ್ತೀನಿ. ಹೆಚ್ಚಿಗೆ ನನ್ನ ಕೈಲಿ ಓದ್ಸಕ್ಕಾಗಲ್ಲ. 12 ಆಗ್ಬೋದು. ನನ್ನ ಕೈಲಿ ಅಷ್ಟೇ ಓದಿಸಿ ಮದ್ವಿ ಮಾಡ್ತೀನಿ. ಏನ ನೀ ಜಾಸ್ತಿ ಓದ್ಸು, ಅದನ್ನ ಮಾಡಿ ಇದನ್ನ ಮಾಡಿ ನನ್ನ ಕೈಲಿ ಆಗುದಿಲ್ಲ. ಹೇಳ್ತಾ ಇದೀನಿ ಕೇಳು. ಹೌದ್ರಿ, ಹೌದು. ಸಾಲ ಮಾಡಿ ಮಗಳ ಮದ್ವೆ ಮಾಡಕತ್ತಿ. ಅದೇ ಸಾಲ ಮಾಡಿ ಇನ್ನೊಬ್ಬ ಮಗಳನ್ನ ಓದ್ಸಕ್ಕಾಗಲ್ಲ. ಅವ ಸುಮ್ನಿರವ. ಯಾವಾಗ ನೋಡಿದ್ರೆ ಅಪ್ಪಗ್ ಬೈಯಾದ್ರಾಗೆ ಇರ್ತೀನಿ. ನೀನಂತ್ರು ಅಕ್ಕ ಹೇಳ, ನೀವಿಬ್ರು ಜಗಳ ಮಾಡಕತ್ರ ಸುಮ್ ಬಿಡ್ಬೇಡ, ಅಪ್ಪಗ ಬೈಯಾಕ್ ಬಿಡ್ಬೇಡ ಅಂತೇಳಿ. ನಾ ಇನ್ಮೇಲೆ ಬಿಡಲ್ಲ ಅಷ್ಟೇ. ನೀ ಅಪ್ಪಗೆ ಏನ್ ಅನ್ಬೇಡ ನೋಡು. ಅಯ್ಯೇ ಇನ್ನೇನೇನ್ ತುರ್ಬಾ ಹಿಡಿದು ತುಪ್ಪ ಕೊಡ್ಸಿದ್ರೆ ಏನಿತ್ತ ಬಾ. ಅಲ್ಲ ನಿನ್ನ ನಾಯಿಗತಿ ಬಿಕ್ಕೇಡಿ ಮಾಡಿ ಒಗದಾರವ್ರು. ಹುಚ್ಚಮೂಳಿ ಲಗ್ನ ಆಗಿ ಚಲೋ ಮದ್ವಿ ಹುಡುಗ ಹಿಡ್ಕೊಂಡು ಕೈ ಹಿಡ್ಕೊಂಡು ಹೋಲು ಅಲ್ಲಾಡಿಸ್ಕೊಂತ ಸಾಲ ತಲೆ ಮ್ಯಾಗ ಹೇರಿ 1-2 ವರ್ಷ ದುಡ್ದು ಹರಿ ಅಂತಂದ್ರೆ ಅದು ಆಗೋದಲ್ಲ ಅಂತೇಳಿ ಕುಣ್ಕೊತ್ ಹೋದ್ಲು ಪಡಾಳೆ ಹಾರಿಸ್ಕೊಂತ. ಈಗ ಅದಿ ಬಾ ಓದವಂತಿ. ಅದೇನು ಓದ್ತೀಯ ನಾನು ನೋಡ್ತೀನಿ. ಊದಿದ್ರಷ್ಟೇ ನೀವು ಒಲಿ ಮುಂದೆ ಕುತ್ಕೊಂಡೆ ಒಲಿ ಊದ್ಬೇಕಷ್ಟೇ. ಓದಕ್ಕೆಲ್ಲ ಆಗಲ್ಲ, ರೊಕ್ಕ ಬೇಕಲ್ಲ ಓದ್ಸಾಕ. ನಿನ್ಗೊಂದು ಯಾವ್ದಾರ ಎಂದಾಳಿ ತಂದು ಮದುವೆ ಮಾಡ್ತಾರ, ಅವಾಗ ಗೊತ್ತಾಕತ್ ನಿನಗೆ. ಅಯ್ಯೋ ಅದೇನಂತ ಉಟ್ಬಿಟ್ಟು ಏನೋ ನಾನು ಹೊಟ್ಟೆ ಆಗತ್ತಾಗ. ಹೋಗತ್ತಾಗ ಹೋಗವ. ಯಾವಾಗ ನೋಡಿದ್ರೆ ಬೈಯದ್ರಾಗೆ ಇರ್ತಿ. ಬೈಯದ್ರಾಗೆ ಇರ್ತೀನಿ. ನಿನಗೆ ಈಗ ಗೊತ್ತಾಗಲ್ಲ ಹುಚ್ಚುಮುಳಿ. ಗೊತ್ತಾಕತ್ ನಿನಗೂ ಒಂದು ಸರಿಯಾಗಿ ಬುದ್ಧಿ ಬೆಟ್ಟಕತಿ. ಅಲ್ಲ ಈ ನನ್ನ ಗಂಡ ನೋಡು, ನನಗೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟ. ಪಾಪ ನಮ್ಮ ತಮ್ಮ ಇನ್ನೂ ಜೈಲ್ನಾಗೆ ಐತಿ. ಈ ಬೆಂಡ್ಲಿ ನೋಡಿದ್ರೆ ಲಗ್ನ ಮಾಡ್ಕೊಂಡು ಗಂಡನ ಮಗ್ಲ ಮಕ್ಕೊಂಡ್ಲು. ಪಾಪ ನಮ್ಮ ತಮ್ಮ. ಛೆ, ಅಕ್ಕ ಈಗ ನಾನು ಚಲೋ ಕಡೆ ನೋಡಿ ಮದುವೆ ಮಾಡೋದು ಬಿಟ್ಟು ಈ ಬೆಂಡ್ಲಿನ ಮಾಡ್ಕೊಂತ ನಾನು ಗುಟ್ಲೆ ಸುಮ್ಮನಾದೆ. ಪಾಪ ನಮ್ಮ ತಮ್ಮಗ ಮದುವೆ ಆಕ್ಕತ್ತೋ ಇಲ್ಲೋ, ನಮ್ಮ ವಂಶ ಮುಂದುವರಿತತೋ ಇಲ್ಲೋ. ಇವತ್ತರ ಹೊಂಟ್ವಲ್ಲ ಹನಿಮೂನ್ಗೆ. ಮದುವೆ ಆದ ತಕ್ಷಣ ಹೋಗ್ಬೇಕು. 1 ನೈಟ್ ಇಲ್ಲ ಆದ್ರೆ ಉಳಿದಿದ್ನೆಲ್ಲ ನೈಟ್ನು ಅಲ್ಲಿ ಮುಗ್ಸೋಣ, ಆಮೇಲೆ ಇಲ್ಲಿ ಬರೋಣ ಅಂತ ನಾ ಅನ್ಕೊಂಡ್ರೆ ಕಡೆಗೆ ಒಂದು 5-6 ನೈಟ್ ಆದ್ಮೇಲೆ ಹೋಗಂಗಾತ ಅಲ್ಲ. ತೋ ಏನ್ ಮಾತಾಡ್ತೀರ್ರಿ, ಸುಮ್ಮನಿರಿ. ಅದು ಏನಾತ, ನಮ್ಮಪ್ಪ ನಮ್ಮವ್ವ ಇವತ್ತಿನವರೆಗೂ ಹೋಗಿಲ್ಲ ಗೊತ್ತಾ. ಅಲ್ಲ ಮರ, ಅದು ಅವ್ರ ಕಾಲ, ಇದು ನಮ್ಮ ಕಾಲ. ಅದು ಹೋಗ್ಲಿ ಬಿಡ. ಅರ್ಬಿ ಎಲ್ಲ ಚಂದಾಗಿ ಇಟ್ಕೊಂಡಿಲ್ಲ. ಎಲ್ಲ ಇಟ್ಕೊಂಡೇನಿ. ತಡಿ ಮೊದ್ಲು ಬ್ಯಾಗ್ ತಂದು ಹೊರಗೆ ಇಟ್ಬಿಡ್ತೇನೆ. ಸೊಕಸ್ ಅಯ್ಯೋ ಹುಡುಗಿ. ಏನಪ್ಪ ಹೋಗ್ಬರ್ತೀರ? ಮಳಿ ಒಂದೆಲ್ಲ ಕಡೆ ಬರಾಕತ್ತೈತಿ. ನೀವು ಈಗ ಹೊಂಟಿರಪ್ಪ. ಒಂಚೂರು ಮಳೆಗಾಲ ಮುಗಿಸಿ ಹೋಗಕ್ಕೆ ಬರ್ತಿದ್ದಿಲ್ಲನ? ಅಲ್ವೇ, ಮಳೆಗಾಲ ಮುಗಿಸಿ ಹೋಗಕ್ಕೆ ಬರ್ತಿದ್ದಿಲ್ಲ ಅಂದ್ರೆ ನಿಮ್ಮ ಅವನ ಶ್ರಾವಣದಾಗ ಮದುವೆ ಮಾಡಿ ಮತ್ತೆ ಮಳೆ ಹತ್ತೈತಿ. ಮಳೆ ಅಂದ್ರೆ ಏನು ಅಂತ ಏನು ಜೋರಿಲ್ಲ, ತಗೋ ಹೋಗ್ಬರ್ತೀವಿ ಬೇ. ಏನ ನೋಡಪ್ಪ, ಹೇಳಿದ್ರೆ ಕೇಳುವಲ್ರಿ. ಹೌದು, ಯಾರ್ಯಾರು ಉಂಟ್ರಿ? ನಾನು ಮತ್ತೆ ಶಾಂತ, ಆಮೇಲೆ ಇವ್ರು ಗಿರ್ಜಾಕಾರು ಬರಾಕತ್ತಾರ, ಅವ್ರ ಗಂಡ ಬರಾಕತ್ತಾರ. ಗಂಡ ಅಂದ್ರೆ ಮಲ್ಲೇಶ್ ಬರಾತನ್. ಹೌದಾ, ಆಗ್ಲಿ ಬರಾಕತ್ರ. ಅಂದ್ರೆ ನಾವು ಹೊಂಟೇವಲ್ಲ ಈಗ ನಿಮ್ಗೆ. ಮಲ್ಲೇಶ್ ಏನಂದ, ಜೊತೆಲೆ ಹೋದ್ರೆ ಒಬ್ರಿಗೊಬ್ರು ಸೇಫ್ಟಿ ಇರ್ತೈತಿ. ಮತ್ತೀಗ ನಾವು ನಮ್ಮ ಸಲ ಪಾಪ ನಿಮ್ಗೂ ಲೇಟ್ ಆಕತಿ, ಸುಮ್ಮನೆ ಯಾಕೆ ಹೆಂಗಿದ್ರು ಮಂದಿಯವ್ರಿಗೆ ಹೋಗಿ ಬಂದೇವಿ, ನಿಮ್ಮ ಜೊತೆಗೆ ಬಂದ್ಬಿಡ್ತೇವೆ ತಗೋ ನಾವು ಅನ್ನಕತ್ತಾರ. ಮತ್ತೆ ಹಂಗಂದ್ಮೇಲೆ ಹೆಂಗೆ ಬೇಡ ಅನ್ನಕತ್ತೈತಿ. ಅದು ಅಲ್ಲದೆ ಅವರು ಹೊಸ್ದಾಗಿ ಮದುವೆ ಆಗ್ಯಾರ. ನನಗೂ ನನ್ನ ದೋಸ್ತ್ ಬಂದ್ರೆ ಒಂಚೂರು ಒಬ್ರಿಗೊಬ್ರು ಕರಿನ ಹೇಳ್ಬೇಕಂದ್ರೆ ಸೇಫ್ಟಿನೇ ಇರ್ತೈತಿ ಬೇ ಅಲ್ಲೇ. ಯಾಕಂದ್ರೆ
ಅಲ್ಲಿ ಹೆಂಗೈತೋ ವಾತಾವರಣ, ಯಾರು ಹೆಂಗೋ ಏನು ಹೌದಿಲ್ಲ, ಒಂಚೂರು ನನ್ನವ್ರು ಅಂತೇಳಿ ಒಬ್ರು ಯಾರ ಜೊತೆಗೆ ಇದ್ದಂಗೆ ಆಕತಿ. ನಾನು ಅದಕ್ಕೆ ಹ್ಞೂ ಆಯ್ತಪ್ಪ ಹೋಗೋಣ, ಒಂದ ಕಾರ್ನಾಗ ಹೋಗೋಣ ಅಂತ ಹೇಳೇನಿ. ಇದು ಮಾಡೀವಿ, ಯಾವ್ದಪ್ಪ ಕ್ರೂಜರ್ ಮಾಡೀವಿ ಗಾಡಿ. ಕ್ರೂಜರ ಬಾಳ ಮಂದಿ ಹಿಡಿತೈತಲ್ಲದ. ಶಾಂತ ಏನ ಅವ್ರ ತಂಗಿ ಕೇಳಾಳಂತ, ಅವ್ರ ತಂಗಿ ಭಾಳ ಹಠ ಮಾಡಕತ್ತಾಳಂತ, ಗಂಡನ ಕರ್ಕೊಂಡು ಬಂದೇ ಬರ್ತೀನಿ ಅಂತ. ನಂಗೇನು ಅದ್ರದ್ದೇನು ಪೂರ್ತಿ ವಿಚಾರ ಗೊತ್ತಿಲ್ಲ, ಏನು ಕರ್ಕೊಂಡು ಬರಾಕತ್ತಾಳೋ ಬಿಟ್ಟಾಳೋ ಗೊತ್ತಿಲ್ಲ. ಹೇಳುವಂಗೆ ಕ್ರೂಜರ್ ಹೇಳ್ರಿ, ಯಾಕಂದ್ರೆ ಎಲ್ಲ ಲಗೇಜ್ ಇಟ್ಕೊಂಡು ಚಲೋ ತಂಗ ಸಫಿಷಿಯೆಂಟಾಗಿ ಕುತ್ಕೊಂಡು ಆರಾಮ್ ಹೋಗಿ ಬರಾಕತ್ತಿ, ಕ್ರೂಜರೇ ಹೇಳ್ರಿ ಅಂತ ಅಂದ್ಲು. ಯಾಕೋ ನನಗೂ ಅದೇ ಸರಿ ಅನ್ನಿಸ್ತು, ಅದನ್ನ ಹೇಳೇನಿವ. ಹೌದನ? ನೋಡಪ್ಪ, ಹುಡುಗಿ ಒಂಚೂರು ಬಿರುಸಾಗಿ ಮಾತಾಡ್ತೈತಿ, ಎತ್ತಬೇಕತ್ತ ಒಂಚೂರು ನೋಡು. ಆ ಹುಡುಗಿ ಹಾರಾಡ್ಕೊಂತ ಎತ್ತಾಗಾರ ಹೋದಿತ್ತು ಮತ್ತೆ ಹಿಂದಾಗಡೆ ಇದೊಂದು ರಾಡಿ. ಮತ್ತೆ ಈ ಹುಡುಗಿ ಸುಮ್ಮನೆ ಹೋಗಿ ಬರೋದು ಬಿಟ್ಟು ಮತ್ತೆ ಅಕ್ಕಿನ ಬೇರೆ ಕರ್ದಾಳನ. ಹೋಗ್ಲಿ ಬಿಡ್ಬೆ, ಎಷ್ಟಾದ್ರೂ ತಂಗಿ ಅಲ್ಲನ. ಈಗ ನಾವು ಹೆಂಗೆ ಈ ವಿಚಾರಕ್ಕೆ ಬೇಡ ಅನ್ನಕೈತಿ, ಹೌದಿಲ್ಲ? ಹೋಗ್ಲತ್ತಾಗ ಸುಮ್ಮನೆ ಅಲ್ಲ, ನಾವೆಲ್ಲ ಅಂದ್ ಕೆಟ್ಟಾಗದು ಬೇಡ. ಆಕಿಗೂ ಅವ್ರ ತಂಗಿ ಬರಲಿ, ಅವ್ರ ಮಾವನ ಜೊತೆಗೆ ಹೋಗಿ ಬರ್ಬೇಕು ಅನ್ನೋದು ಇರ್ತೈತಿ. ಏನ ನೋಡಪ್ಪ, ಏನಾರ ಹೇಳಿದ್ರೆ ಮತ್ತೆ ಈಗ ನಿಮ್ಮ ಇಬ್ಬರು ನಡಕ್ಕೆ ನಾನು ಏನಾರ ಇಟ್ಟಂಗಕತಿ. ಬೇಡ, ಹೋಗಿ ಬರ್ರಿ. ಆದ್ರೆ ನಾ ಹೇಳೋದಾದ್ರೆ ಇಲ್ಲಿ ನೋಡಿಲ್ಲ, ಊರಾಗ ಯಾರಿಗಾರ ಏನಾರ ಮಾತಾಡಕ್ಕೆ ಅನುವಾಗಂಗೆ ಬೇಡಪ್ಪ. ಆಮೇಲೆ ಇನ್ನೊಂದು, ಈ ಹನಿಮೂನಿಗೆ ಹೋಗಿ ಬಂದಮೇಲೆ ಚಂದ ಕೆಲಸದ ಕಡೆ ಲಕ್ಷ ಕೊಡು. ಸಾಕು, ಇಷ್ಟು ಊರು ಅಡ್ಡಾಡಿದ್ದೇನ. ಏನವ ನಿಮ್ಮ ತಂಗಿ ಬರಕತ್ತಾಳ? ಹ್ಞೂ ಅಮ್ಮ ಬರ್ತೇನಂತ ಫೋನ್ ಮಾಡ್ಯಾಳ. ಇಲ್ಲಿಂದ ಹೋಗ್ತಾ ದಾರ್ಯಾಗ ಗಿರ್ಜಿ ಹತ್ತಿಸ್ಕೊಂಡು ನಮ್ಮ ತಂಗಿನೂ ಹತ್ತಿಸ್ಕೊಂಡು ಹೋಗ್ಬೇಕು. ಹೌದಾ? ಹುಷಾರು ನೋಡುವ, ನಿಮ್ಮ ತಂಗಿ ಒಂಚೂರು ಇನ್ನೂ ಸಣ್ಣ ನೋಡ್ರಿ ಬುದ್ಧಿ, ಹಾರಾಡೋದು ಏನಾರ ಅನ್ನೋದು ಮಾಡ್ತಿರ್ತಾಳ. ಏನು ಹುಷಾರಿ, ನೀನು ಆಕಿನ ನೋಡ್ಕೋಬೇಕು ನೋಡು ಮತ್ತೆ. ಹ್ಞೂ ಅಮ್ಮ, ಈಗ ಮದುವೆ ಆಗೈತಲ್ಲ ಸ್ವಲ್ಪ ಕಡಿಮೆ ಮಾಡ್ತಾಳೆ. ಮಾವ ಇರ್ತಾನಲ್ಲ, ಅವ್ನು ಹೇಳ್ತಾನೆ, ಯಪ್ಪ ಆಕಿನ ಇದು ಮಾಡ ಅಂತೇಳಿ ಹೇಳಾಕಿಗೆ ಅಂತೇಳಿ ಹೇಳ್ತಾನೆ. ಆಮೇಲೆ ಸುಮ್ಮನೆ ಇರ್ತಾಳೆ, ಎಲ್ಲರೂ ಇರ್ತೇವಲ್ಲ ಅದಕ್ಕೆ. ಸರಿಪ್ಪ, ಹೋಗಿ ಬರ್ರಿ ಹುಷಾರಿ. ಆಮೇಲೆ ಅಲ್ಲಿ ಏನು ಕಂಡಿದ್ದೆಲ್ಲ ತೊಗೊಳಕ್ಕೆ ಹೋಗ್ಬೇಡ್ರಿ. ಹುಬ್ಬಳ್ಳಿಯಾಗ ಸಿಗ್ಲಾರ್ದು ಏನೂ ಇಲ್ಲ, ಎಲ್ಲ ಹುಬ್ಬಳ್ಳಿಯಾಗ ಸಿಗ್ತಾವೆ. ಸುಮ್ಮನೆ ಮತ್ತೆ ಅಲ್ಲೊಂದು ಏನಾರು ತೊಗೊಳಕ್ಕೆ ಹೋಗೋದು, ಕಂಡಪಟ್ಟಿ ಟೂರಿಂದ ಬಂದಾರ ಅಂದ್ರೆ ಭಾಳ ತುಟ್ಟಿ ಹೋಗ್ತಾರೆ. ಏನು ನಮ್ಮೂರೆಲ್ಲ ನಮ್ದು ಇದು ಅಲ್ಲ, ಸುಮ್ಮನೆ ಅಲ್ಲಿ ಹೋಗಿ ಯಾಕೆ ರೊಕ್ಕ ಈಡೆ ಕೊಟ್ಟು ಏನಾರ ಒಂದು ತರ್ಬೇಕು, ಹೌದಿಲ್ಲ? ಅದಕ್ಕೆ ನೋಡಿ ಹುಷಾರಿ, ಅಲ್ಲೇನೋ ರೊಕ್ಕ ಕೊಟ್ಟು ಭಾಳ ಏನು ತರಕ್ಕೆ ಹೋಗ್ಬೇಡ್ರಿ. ಇಲ್ಲಮ್ಮ, ಏನು ತರಂಗಿಲ್ಲ ತಗೋರಿ. ನಾನು ಅದೇ ಅಂತೀನಿ, ಸುಮ್ಮನೆ ಅಲ್ಲಿಂದ ಹೊತ್ಕೊಂಬರೋದು, ಇಲ್ಲಿ ಸಿಗ್ಲಾರ್ದು ಏನೈತಿ. ಅಲ್ಲಿಗೆ ಇಲ್ಲಿಗೆ ಭಾಳ ಅಂದ್ರೆ ಏನೊಂದು 10 ರೂಪಾಯಿ ಹೆಚ್ಚು ಕಮ್ಮಿ ಇರ್ಬೋದು ಅಷ್ಟೇ. ತೊಗೊಂಡ್ರೆ ಅತ್ತಿಲ್ಲ, ನಮ್ಗೆ ಬೇಕಪ್ಪ ಅನ್ನೋದಾದ್ರೆ. ಚಲೋ ಹೇಳಿದಿವ. ಆಕಿನೂ ನೋಡಿ ನಿಮ್ಮ ತಂಗಿ ಈಡಾಗ ಏನಾರ ತೊಗೊಳತ್ರ ಆಕಿಗೂ ಬೇಡ ಅಂತ ಹೇಳು. ಆಮೇಲೆ ನೋಡಿ ರೋಡ್ನಾಗ ಪೀಡೆಗೆ ಹೋಗ್ಬೇಡ್ರಿ. ಪೀಡೆಗೆ ಹೋಗೋದು, ಆಮೇಲೆ ಈ ಮೊದಲೇ ನೀರು ಎಲ್ಲ ಕಡೆ ಮಳೆ, ರೋಡ್ ಜರಿತಿರ್ತಾವ, ಹುಷಾರಿ. ನೀರಾಗ ಪರಾಗ ಆಡಕ್ಕೆ ಹೋಗ್ಬೇಡ್ರಿ. ಹೇಳಿದ್ರೆ ಕೇಳವಲ್ರಿ, ಈಗ ಹೋಗ್ಬೇಕಂತೀರಿ. ಯವ್ವ ಅತಿ ಟೆನ್ಷನ್ ತೊಗೊಬೇಡ, ಏನಿಲ್ಲ, ಹೋಗಿ ಬರ್ತೇವೆ ಆರಾಮಾಗಿ. ನಾವೇನು ನೀರಾಗ ಆಡಕ್ಕೆ ಹೋಗೋದಿಲ್ಲ, ಇನ್ನು ಹುಷಾರಾಗಿರ್ತೇವೆ ತಗೋ. ಏನೋ ಜಸ್ಟ್ ಫಾರ್ ಚೇಂಜ್ ಅಂತ ಹೊಂಟಿರೋದಷ್ಟೇ. ಏನು ಚೇಂಜ ಏನಪ್ಪ ಆತಾಗ? ನಮಗೆಲ್ಲ ಇವು ಗೊತ್ತಿಲ್ಲ ಬಿಡಪ್ಪ. ಲಗ್ನ ಆತು ಮುಗೀತಷ್ಟೇ, ಗಂಡನ ಮನೆ ಬಾಳೆ ಬದುಕು ವರ್ಷದಾಗ ಮಂದಿಯವ್ರಿಗೆ ಹೋಗ್ಬರೋದಷ್ಟೇ. ಈ ಹನಿಮಲ್ಲಿಗೆ ಹೋಗು, ಅಲ್ಲಿ ಹೋಗಿ ಇಲ್ಲಿ ಹೋಗಿ ನಮಗೆ ಇವೆಲ್ಲ ಗೊತ್ತಿಲ್ಲಪ್ಪ. ಅದಕ್ಕೆ ಹೇಳಿದೆ, ನಾವೇನು ಮಕ್ಳು ಮರಿ ಹಡಿಲಿಲ್ಲ ಮಾಡಲಿಲ್ಲ, ಹೇಳಿ ನಾ ನೋಡೋಣ. ಆದರೂ ಹೊಂಟಿರಿ, ನಾನು ನಿಮ್ಮ ಖುಷಿಗೆ ಯಾಕೆ ಅಡ್ಡಾಬೇಕಂತೇಳಿ ನಾ ಏನು ಹೇಳಕತ್ತಿಲ್ಲ. ಆದ್ರೆ ಇಲ್ಲಿ ಮನ್ಯಾಗ ನಾವು ಮನ್ಯಾನವ್ರು ಕಾಯ್ತಿರ್ತೇವೆ ಅನ್ನೋದು ನಿಮ್ಗೆ ಇರಲಿ, ನಿಮ್ಗೆ ಏನು ಗೊತ್ತಿರಲಿ. ಅದಕ್ಕೆ ಹೇಳತ್ತೀನಿ, ಹುಷಾರಾಗಿ ಹೋಗ್ರಿ, ಹುಷಾರಾಗಿ ಬರ್ರಿ. ನೀರು ಪಾರು ಇಳಿಯಾಕೆ ಹೋಗ್ಬೇಡ್ರಿ. ಅಲ್ಲಲ್ಲೇ ಡ್ಯಾಮ್ ಎಲ್ಲ ಏನೋ ತೆಗಿಯಾಕತ್ತಾರಂತ ಬಾಯಿ, ಮಳೆ ನೀರು ಹೆಚ್ಚಾಗೋದಕ್ಕೆ. ಅವು ಒಮ್ಮಿಂದ ಒಮ್ಮಕ್ಕೆ ಬಂದ್ಬಿಡ್ತಾವಂತ ನೀರು. ಏನು ಆಮೇಲೆ ಈ ಮಳ್ಯಾಗ ತೋಸ್ಕೊಂಡು ಮೊದ್ಲು ಕಲ್ಮಟ್ಟ ಸರಿ ಇಲ್ಲ. ಈ ಕಲ್ಮಟ್ಟ ಸರಿ ಇಲ್ಲದೊತ್ನ್ಯಾಗ ಜ್ವರ ನೆಗಡಿ ಬರೋದು ಜಾಸ್ತಿ. ನೋಡಿ ಹುಷಾರಿ ಹೋಗ್ಬರ್ರಿ ಒಟ್ಟು. ಆತು ಬೇ ಆತು, ಸಮಾಧಾನ. ನಿನ್ನವನ್ನ ಹೇಳಕತ್ತೇನಿ ಮತ್ತು ನಿಂದ ನೀ ಹಸ್ತಿ ಅತ್ತಾಗ. ಹೌದು, ಹುಷಾರಿ ಹೋಗ್ಬರ್ತೇವಿ. ನೀ ಮನೆ ಕಡೆ ಹುಷಾರಿ. ಪ್ರೇಮಕ್ಕೆ ಹೇಳೇನಿ, ಇಲ್ಲೇ ಮಕ್ಕೊರ್ವಾ ಕೆಲಸ ಮುಗಿಸಿ ಅಂತೇಳಿ ಬರ್ತೇನೆ ಅಂದಾಳ. ಏನ ಹೌದನ? ಆತು ಬಿಡಪ್ಪ. ಅಂದಂಗೆ ಅದು ಮೊನ್ನೆ ಪಂಚಮಿ ಮಾಡಿದ್ದು ಇದ್ರ ಉಂಡಿ, ದಾಣಿ ಉಂಡಿ, ಎಳ್ಳುಂಡಿ, ಆಮೇಲೆ ಇದು ಏನದು ಶೇಂಗಾ ಉಂಡಿ ಎಲ್ಲ ಅದಾವು. ಹೊಸ ಡಬ್ಬ್ಯಾಗ ಹಾಕೋ. ಆಮೇಲೆ ಚಕ್ಲಿ ಮಾಡಿದ್ದು, ಕರ್ಚಿಕಾಯಿ ಮಾಡಿದ್ದು ಅದಾವ ನೋಡು, ಹೊಸ ಡಬ್ಬ್ಯಾಗ ಹಾಕೋ. ತಗೋ ಅವನ್ನೆಲ್ಲ, ಮತ್ತೆ ಉಣ್ಣಾಕ್ ಬರ್ತೈತಿ, ತಿನ್ನಾಕ್ ಬರ್ತೈತಿ. ಮೊದ್ಲೇ ಹೇಳಿದ್ದೆ ಒಟ್ಟು ಅಡಿಗೆ ಮಾಡಿ ಕಟ್ತಿದ್ನ್ಯಾ. ಯೋ ಯವ್ವ, ನಿನ್ನ ಅಡಿಗೆ ಕಟ್ಕೊಂಡು ಅಲ್ಲಿ ಗೆಟ್ ಟುಗೆದರ್ ಪಾರ್ಟಿ ಕೊಂಟೇವೆ ಉಣ್ಣಾಕ್ ನಾವು. ಪಾರ್ಕಿ ಕುಂತು ಉಂಡಿದ್ ಬರಕೊಂಟೇವೆ. ನೀನು ಅಲ್ಲೆಲ್ಲ ಇರ್ತೈತಿ. ಸುಳ್ಳ ಎದಕ್ಕೆ ಇವನ್ನೆಲ್ಲ ಉಂಡಿ ಪಂಡಿ ಕೊಡ್ತಿ? ಬೇಡ, ಏನು ಬೇಡ, ಎಲ್ಲ ಮನೆಗೆ ಬಂದು ತಿಂತೇವೆ ನಾವು. ಸುಮ್ಮನಿರು, ನೀವು ಉಂಡಿ ಗಿಂಡಿ ಎಲ್ಲ ಕಟ್ಟನ್ಬೇಡ. ಹೊರಗಿನ ತಿಂತೇವೆ, ಮನೆಯಿಂದ ಒಯ್ದು ಹೊರಗು ತಿನ್ನೋದಾದ್ರೆ ಹೊರಗೆ ಯಾಕೆ ಹೋಗ್ಬೇಕು? ಮನ್ಯಾಗ ಇದ್ರಾತಲ್ಲ, ಹೌದಿಲ್ಲ? ಆರಾಮ ಹೊಟ್ಟೆಸ್ತಲ್ಲ ಒಂದು ಹೋಟೆಲ್ನಾಗ ಹೇಳೋದು, ಮಸ್ತಾಗಿ ಏನು ಬೇಕಾದ್ರೆ ಬಿಸಿ ಬಿಸಿದ ಅಲ್ಲೇ ತಿಂದು ಮತ್ತೆ ಗಾಡಿ ಹತ್ತದವ, ಹೌದಿಲ್ಲ? ಸುಮ್ಮನಿರು. ಆಯ್ತಪ್ಪ, ನೋಡಿ ಏನು ಮಾಡ್ತೀರಿ? ಸರಿ, ರೊಕ್ಕ ಮಿತವಾಗಿ ಖರ್ಚು ಮಾಡು. ಬೇಕತ್ ರೊಕ್ಕ ಐತೆ ಅಂತೇಳಿ ಹೆಂಗೆ ಬೇಕಂಗೆ ಹಾಳು ಮಾಡ್ಬೇಡ. ಇಲ್ಲ ಅಳ್ಬಿ. ಶಾಂತ ಫೋನ್ ಮಾಡಿದಿ? ಅವ್ರು ರೆಡಿ ಆಗ್ಯಾರನ? ಹ್ಞೂ ರೀ, ಗಾಡಿ ಬಂತಂದ್ರೆ ಹತ್ತೆ ಬಿಡದ ಈಗ. ನೋಡು, ಶೂಟ್ರ್ ಗಿಟ್ರ್ ಎಲ್ಲ ಇಟ್ಕೊಂಡು ಹೋದಿಲ್ಲ? ಹಾಂ, ಇಟ್ಕೊಂಡೇನಿ. ಬಂತಡಿಪ್ಪ, ಆ ಚಾರ್ಜರ್ ಅದು ಇಟ್ಕೊಂಡೇನೇ ಇಲ್ಲ. ಅಲ್ಲಲ್ಲ, ನಾ ಎಷ್ಟು ಹೇಳಿದೆ ನಿನಗೆ, ಈ ಹುಡುಗಿ ಕೀಕಿನಿ ಹೇಳಿದ್ರೆ ನಾ ಕೇಳೋದಲ್ಲಕ್ಕೆ ಅಂತೇಳಿ ಸಾಲ ಮಾಡಿ ರೊಕ್ಕ ತೊಗೊಂಡು ಹೊಂಟಿರೋದೀಗ. ಅಲ್ಲ, 50,000 ರೂಪಾಯಿ ಸಾಲ ಮಾಡಿ ಅಲ್ಲಲ್ಲ, ಅದನ್ನು ತೀರ್ಸು ಬಗ್ಗೆ ಹೆಂಗೆ? ಈ ಸಲ ಈ ಕಬ್ಬದು ಹಾಕೈತಲ್ಲ, ಅವೆಲ್ಲ ತೆಗ್ದಿನ ರೊಕ್ಕ ಬರ್ತತೆ ಅಳ್ವೆ. ನಾವು ರೈತರ ಹಂಗಲ್ಲನ್ಬೇ, ಸಾಲ ಮಾಡೋದು, ಪೀಕ್ ಬಂದಿನ ಸಾಲ ತೀರ್ಸೋದು, ಇದ ಬಾಳೆ ಅಲ್ಲ ನಮ್ದು. ಯಾಕೆ ತಿಳಿ ಕೆಡ್ಸ್ಕೊತಿ ಬಿಡು, ಹೋಲಿ. ಏನ ಪಾಪ ಮತ್ತೆ ಅಕ್ಕಿ ಅವ್ರು ಹೊಂಟಾಳ, ಅವ್ರು ಗಿರ್ಜಕ್ಕಾರ ಹೊಂಟಾರ ಅಂತೇಳಿ ಅಕ್ಕಿಗೂ ಆಸೆ ಹೋಗ್ಬೇಕಂತೇಳಿ. ಈಗ ನಾನು ಕರ್ಕೊಂಡು ಹೋಗಲ್ಲ ಅಂದ್ರೆ ಅಕ್ಕಿಗೂ ಬೇಜಾರಲ್ಲನ. ಇನ್ನೊಂದು ಸ್ವಲ್ಪ ದಿನ ತಡಿ. ನಿನ್ನವನ ನೌಕರಿ ಮಾಡ್ತಾಳಕಿ, ನೌಕರಿ ಏನಿಲ್ಲ ಅಂದ್ರು 30-40 ರೂಪಾಯಿ ಪಗಾರ ತರ್ತಾಳ. ಅವಾಗ ನಮ್ಮನ್ನ ಹಿಡ್ದಾರ ಯಾರದಾರ ಬೇ? ಏನು ಖರ್ಚು ಮಾಡಿದ್ರೆ ಕೇಳೋರು ಯಾರದಾರ? ನಿನ್ನ ನೋಡು ಎಷ್ಟು ರೊಕ್ಕ ದುಡಿತಾಳಕ್ಕೆ ಅಂತೇಳಿ.
ಅದಕ್ಕೆ ನಾನು ಏನು ಲೆಕ್ಕಿಲ್ಲ ಖರ್ಚು ಮಾಡ್ತಿರ್ತೀನಿ ಮಾಡೀನಿ. ಇರ್ಲಿ ಏನಾಗೋದಿಲ್ಲ, ಓದ್ಲಿಕ್ಕೆ 4-5 ಕಡೆ ಅಡ್ಡಾಡ್ಬೇಕಂತ ಆಸೆ ಇರ್ತೈತಿ, ಮತ್ತು ಅಕ್ಕಿದು ಆಸೆ ಈಡೇರಿಸ್ಬೇಕಲ್ಲ ನಾವು. ಹೌದು, ಅದಕ್ಕೆ ಹೇಳೋದು ಕೇಳು. ಸುಮ್ಮನೆ ನೀವು ಒಟ ಅನ್ನಕ್ಕೆ ಹೋಗ್ಬೇಡಕ್ಕಿಗೆ. ಆಯ್ತಪ್ಪ, ನೋಡು ಏನು ಮಾಡ್ತೀನಿ ನಿನಗೆ ಬಿಟ್ಟಿದ್ದು. ಅಲ್ಲಿ ಹತ್ಬೇಕತ್ತಿ ಏನು ಸಿಕ್ಕಿದ್ದ ತೊಗೊಂಡು ನಿಂದ್ರಾಕೋಬೇಡ್ರಿ. ಚಲ್ಲಕ್ ಬಲ್ಲಕ್ ರೊಕ್ಕ ಖರ್ಚು ಮಾಡ್ಕೊಂತ ಹಿಡತ್ಲೆ ಮಾಡೋದು ಕಲೀರಿ ಮನಿ ಬಾಳೆ ಅಂದ್ರೆ ಹಂಗೆ ಆಗೋದಲ್ಲ ಅಂತ ತಿಳಿಸಿ ಹೇಳಕ್ಕಿಗೆ. ಅವ್ರು ಏನಾರ ತೊಗೊಂಡ್ರು ಅಂತೇಳಿ ಈಗಿನ ತೊಗೊಳಕ್ಕೆ ನಿಂತ್ಕಿಂತಾಳ ಮತ್ತೆ ಹಿಂದಾಗಡೆ. ಆಮೇಲೆ ಇಲ್ಲಿ ನೋಡಿಲ್ಲ ಶ್ರಾವಣ ಏನಾರ ನಾಲ್ವೇಜ್ ಗಿಲ್ವೇಜ್ ತಿಂದ್ರಿ ಜಾಡಿಸಿ ತೊಗೊಂಡು ಬಿಡ್ತೇನೆ. ಮತ್ತೆ ತಿನ್ನಾಕೋಬೇಡ್ರಿಪ್ಪ ಯಪ್ಪ. ಮೊದಲ ರೋಡ್ ಮ್ಯಾಗ ಹೋಗಿರ್ತೀರಿ ಗಾಡಿ ಮೇಲೆ, ಮೀನಾ ಮಟ್ಟಿ ಇಂಥವೇನಾರ ರುಚಿ ಹತ್ತಂತೆ ತಿಂದಿಗಿಂದಿರಪ್ಪ ಯಪ್ಪ. ಆ ಕಡೆ ಎಲ್ಲ ಅವು ಜಾಸ್ತಿ ಅಂತ. ಆ ಕಡೆ ಅಷ್ಟೇ ಅಲ್ಲ, ಜಾಸ್ತಿ ಎಲ್ಲ ಕಡೆನೂ ಐತಿ. ತಿನ್ನೋರು ತಿಂತಾರ, ನಾವು ಶ್ರಾವಣ ಪಾಲಿಸ್ತೇವಿ. ಇಲ್ಲ ನಾವ್ಯಾಕೆ ತಿಂತೇವಿ? ತಿನ್ನಂಗಿಲ್ಲ ತಗೋ, ತಲೆ ಕೆಡ್ಸ್ಕೊಬಿಡತ್ತ. ನಿಮ್ಮ ಅಪ್ಪಗೆ ಹೇಳ ಹೋಗ್ಬರ್ತೇವೆ ಅಂತೇಳಿ. ಎಲ್ಲ ಇಟ್ಕೊಂಡಿರೋದಿಲ್ಲ, ಶೂಟ್ರ್ ಗಿಟ್ರ್ ಅವು ಏನೇನದಾವ್ ನೋಡು, ಅವೆಲ್ಲ ಇಟ್ಕೊಂಡಿರಲ್ಲ. ಎಲ್ಲ ಇಟ್ಕೊಂಡಿಂದೆ ಯಮ್ಮ. 4 ಬ್ಯಾಗ್ ಆಗೈತೆ ನೋಡು. ಯಾರ್ಯಾರು 4 ಮಂದಿ ಹೊಂಟಿವೆ? ನಿನ್ನವನ ಅಜ್ಜಗ ನಿನಗ ವಯಸ್ಸಾಗೈತಿ. ಈ ಹನಿಮೂನಿಗೆ ಬಂದು ಏನ್ ಮಾಡ್ತೀರಿ ಇಬ್ರು? ಇನ್ನೊಂದೆರಡು ಮಕ್ಕಳ ಹಡಿಬೇಕಂತ ಮಾಡಿರೋನು ಹೆಂಗ? ಅಯ್ಯೋ ದೇವ್ರೆ, ನೀವು 4 ಮಂದಿ, ನೀವು ಇಬ್ರು ಬರಾಕತ್ತಿಲ್ಲ. ಅಲ್ಲ ಮತ್ತೆ ಹುಚ್ಚಮೂಳಿ 4 ಬ್ಯಾಗ್ ಇದ್ರು. ಹ್ಞೂ 4 ಬ್ಯಾಗ್ ಇದ್ರು. ಅಯ್ಯ, 1 ಬ್ಯಾಗ್ನಾಗ ಬಾಚಿನ್ಕಿ ಮೇಕಪ್ ಸಾಮಾನು ಮತ್ತೆ 2 ಜೊತೆ ಚಪ್ಪಲ್ ಇಟ್ಟೇನಿ. 1 ಬ್ಯಾಗ್ ಸಣ್ಣದದ, ದೊಡ್ಡದೇನಲ್ಲ. ಆಮೇಲೆ ಇನ್ನೊಂದು ಬ್ಯಾಗ್ನಾಗ ಚೂಡಿದಾರ ನನ್ನ ಡ್ರೆಸ್ ಇಟ್ಕೊಂಡೇನಿ. ಇನ್ನೊಂದು ಬ್ಯಾಗ್ನಾಗ ಮಮ್ಮ ನಿನ್ನ ಇಟ್ಟೇನಿ. ಮತ್ತೊಂದು ಬ್ಯಾಗ್ನಾಗ ಸ್ವೆಟ್ರ್ ನಿಂದು ನಂದು. ಆಮ್ಯಾಗ ಇದು ಕಿವಿ ಕಟ್ಕೊಳ್ಳೋದು. ಆಮೇಲೆ ಇದು ಏನಪ್ಪ ಬಾಯ ಬರೋದ್ರ ಹೊಚ್ಕೊಳಕ ಒಂದು ಚಲೋದು ಶಾಲ್. ನಿನ್ಗೊಂದು ಶಾಲ್, ನನಗೊಂದು ಶಾಲ್, ಈ ಥರ ಇಟ್ಕೊಂಡೇನಿ. ಸಣ್ಣ ಸಣ್ಣದವು ಬ್ಯಾಗ್. ದೊಡ್ಡದಿದ್ದಿದ್ರೆ ಒಂದೇ ಹಾಕಿತ್ತು. ಸಣ್ಣವಿರೋದಕ್ಕೆ 4 ಬ್ಯಾಗ್ ಆಗೈತಿ.